ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕಪಲ್ಸ್ ಡೈರಿ. ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇವತ್ತು ನಾವು ಬಂದಿರೋದು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ. ಶಿಲ್ಪಕಲೆಗಳ ತವರೂರಾದ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಈ ದೇವಸ್ಥಾನ ಇದೆ. ನೀವೇನಾದರೂ ಬೆಂಗಳೂರಿಂದ ಬರ್ತೀರಾ ಅಂದರೆ 119 ಕಿಲೋಮೀಟರ್ ಆಗುತ್ತೆ. ಹಾಗೆ ಹಾಸನಕ್ಕೆ ಬಂದು ಅಲ್ಲಿಂದ ಹೋಗ್ತೀರಾ ಅಂದರೆ 31 ಕಿಲೋಮೀಟರ್ ಆಗುತ್ತೆ. ಕರ್ನಾಟಕದ ಪ್ರವಾಸಿ ತಾಣಗಳಲ್ಲಿ ಇದು ಕೂಡ ಒಂದಾಗಿದೆ. ಬೇಲೂರು ಹಿಂದೆ ಹೊಯ್ಸಳರ ರಾಜಧಾನಿಯಾಗಿತ್ತು. ಕ್ರಿಸ್ತಶಕ 1116ರಲ್ಲಿ ಹೊಯ್ಸಳರು ಮತ್ತು ಚೋಳರ ನಡುವೆ ಒಂದು ಯುದ್ಧ ಪ್ರಾರಂಭ ಆಗುತ್ತೆ. ಆ ಯುದ್ಧದಲ್ಲಿ ಹೊಯ್ಸಳರು ವಿಜಯನ ಸಾಧಿಸ್ತಾರೆ. ಆಗಿನ ಸಂದರ್ಭದಲ್ಲಿ ವಿಷ್ಣುವರ್ಧನನು ಹೊಯ್ಸಳರ ರಾಜನಾಗಿರ್ತಾನೆ. ಈ ವಿಜಯನ ಸಂಭ್ರಮಿಸಬೇಕು, ಹಾಗೆ ನೆನಪಿನಲ್ಲಿ ಇಟ್ಕೋಬೇಕು ಅಂತ ಹೇಳಿ ಈ ದೇವಸ್ಥಾನನ ನಿರ್ಮಾಣ ಮಾಡೋಕ್ಕೆ ಆಜ್ಞೆಯನ್ನು ಕೊಡ್ತಾನೆ. ಈ ದೇವಸ್ಥಾನನ ನಿರ್ಮಾಣ ಮಾಡೋಕ್ಕೆ ರಾಜರ ವಂಶದ 3 ತಲೆಮಾರು ಅಂದರೆ 103 ವರ್ಷಗಳನ್ನು ತೆಗೆದುಕೊಳ್ತಾರೆ. ಈ ದೇವಸ್ಥಾನನ ಒಂದು ಜಗಲಿಯ ಮೇಲೆ ಒಂದೇ ಒಂದು ಕಲ್ಲನ್ನು ಇರಿಸಿ ಅದರಲ್ಲಿ ಶಿಲೆಗಳನ್ನ ಕೆತ್ತಿದ್ದಾರೆ. ಇದಿಷ್ಟು ಏನು ಕಾಣಿಸ್ತಿದೆಯಲ್ಲ, ಇದೆಲ್ಲ ಒಂದೇ ಕಲ್ಲಲ್ಲಿ ಕೆತ್ತಿರೋ ಅಂಥದ್ದು. ಈ ಕೆತ್ತನೆಯನ್ನು ಮಾಡೋದಕ್ಕೆ ಅವರು ಬಳಪದ ಕಲ್ಲನ್ನು ಬಳಸ್ಕೊಂಡಿದ್ದಾರೆ. ಎಷ್ಟು ಸುಂದರವಾದ ಆರ್ಕಿಟೆಕ್ಚರ್ ಅಂದರೆ ಯಾವ ಇಂಜಿನಿಯರ್ ಕೂಡ ಈಗ ಡಿಸೈನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಸೌಂದರ್ಯವತಿ ಎಂದೇ ಹೆಸರಾದ ಶಾಂತಲ ದೇವಿಯನ್ನು ಇಲ್ಲಿ ರೂಪದರ್ಶಿಯಾಗಿ ಇಟ್ಕೊಂಡು ಈ ಎಲ್ಲ ಶಿಲೆಗಳನ್ನ ಕೆತ್ತಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಶಾಸನಗಳನ್ನು ಕೂಡ ಕಲ್ಲಿನ ಮೇಲೆ ಬರ್ತಿದ್ದಾರೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕಂಬ ಇದೆ. ಅದು ಯಾವುದೇ ಸಪೋರ್ಟ್ ಇಲ್ಲದೆ ನಿಂತಿದೆ ಕೆಳಗಡೆ. ನೀವು ಕೆಳಗಡೆಯಿಂದ ಏನೇ ಹಾಕಿದ್ರೂ ಇನ್ನೊಂದು ಸೈಡಿಂದ ಹಾಗೆ ಬರುತ್ತೆ. ಇದು ಕಲ್ಯಾಣಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಆ ಯುದ್ಧಕ್ಕೆ ಬಳಸ್ಕೊಂಡಂತಹ ಪ್ರಾಣಿಗಳು, ರಥಗಳು, ಅದರ ಬೊಂಬೆಗಳನ್ನ ಇಲ್ಲಿಟ್ಟಿದ್ದಾರೆ. ನೀವು ನೋಡ್ಬೋದು, ನೋಡಿ ಆನೆ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಅವರು ಯುದ್ಧಕ್ಕೆ ಅಂತ ಯೂಸ್ ಮಾಡಿರೋವಂಥದ್ದು. ಸೊ ಹಾಗೆ ಆಚೆ ಬಂದಾಗ ಇಲ್ಲಿ ಐಸ್ ಕ್ರೀಮ್ ಗಾಡಿ ಕಾಣಿಸ್ತು. ನನಗಂತೂ ನನ್ನ ಬಾಲ್ಯನೇ ನೆನಪಾಗೋ ಥರ ಅನ್ನಿಸ್ತಾ ಇತ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ದಯವಿಟ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. Thank you for watching the video.